ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದೊಂದೇ ಸಾಕ್ಷ್ಯಗಳು ಪೊಲೀಸರ ಕೈ ಸೇರ್ತಾ ಇದೆ. ಬಗದಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದ್ದು ಈ ಕೇಸ್ಗೆ ಜೀನ್ಸ್ ಪ್ಯಾಂಟ್ ಮೇಜರ್ ರೋಲ್ ಪಡೆಯೋ ಸಾಧ್ಯತೆ ಇದೆಯಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗೆ ಮುಳುವಾಯ್ತಾ ಆ ಜೀನ್ಸ್ ಪ್ಯಾಂಟ್? ದಾಸ ತೊಟ್ಟಿದ್ದ ಬಟ್ಟೆಗಳೇ ಮೇಜರ್ ಪಾಯಿಂಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್, ದಿನಕ್ಕೊಂದು ಸಾಕ್ಷಿಗಳು ಲಭ್ಯವಾಗ್ತಿದೆ. ಕೊಲೆಯಾದ ದಿನ ದರ್ಶನ್ ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ನಿಂದ ಈ ಕೇಸ್ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಹೀಗಾಗಿ ಆ ಬಟ್ಟೆಗಳ ಹಿಂದೆ ಕಾಕಿ ಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಪೈಕಿ ದರ್ಶನ್ ಬಟ್ಟೆ ಅತ್ಯಂತ ಮಹತ್ವದ ಸಾಕ್ಷಿಗಳಲ್ಲಿ ಒಂದು. ಕೊಲೆಯ ದಿನ ದರ್ಶನ್ ಧರಿಸಿದ ಜೀನ್ಸ್ ಹಾಗೂ ಟಿ ಶರ್ಟ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು, ದರ್ಶನ್ ಮನೆ ಜಾಲಾಡಿದಾಗ ಅಲ್ಲಿ ಸಿಕ್ಕ ಬಟ್ಟೆಯನ್ನು ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಡಿಗೆ 1 ಲಕ್ಷದ ಜೀನ್ಸ್ ಪ್ಯಾಂಟ್ ಕಂಟಕ. ದರ್ಶನ್ ಮನೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದು, ಬ್ಲೂ ಜೀನ್ಸ್ ಹಾಗೂ ಬ್ಲಾಕ್ ಟಿ ಶರ್ಟ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಈ ಬಟ್ಟೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಲುಮಿನಲ್ ಟೆಸ್ಟ್ ಮಾಡಿಸಲಾಗಿದ್ದು, ಲುಮಿನಲ್ ಟೆಸ್ಟ್ ನಲ್ಲಿ ದರ್ಶನ್ ಬಟ್ಟೆಯಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಅದೇ ಪ್ಯಾಂಟ್ನಿಂದ ದರ್ಶನ್ಗೆ ಕೊಲೆ ಪ್ರಕರಣ ಕಂಟಕವಾಗಿದೆ. ಜೀನ್ಸ್ ಪ್ಯಾಂಟ್ ನಾಶ ಪಡಿಸದಿದ್ದೇಕೆ? ರೇಣುಕಾಸ್ವಾಮಿ ಕೊಲೆ ಬಳಿಕ ಹಲವು ಸಾಕ್ಷಿಗಳನ್ನ ದರ್ಶನ್ ನಾಶ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಜೀನ್ಸ್ ಪ್ಯಾಂಟ್ ನಾಶಪಡಿಸಿರೋದೇ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನಾಶ ಮಾಡದೆ ಒಗೆದು ಒಣಹಾಕಿದ್ರು. ಇದಕ್ಕೆ ಕಾರಣ ದರ್ಶನ್ ಧರಿಸುತ್ತಿದ್ದ ಜೀನ್ಸ್ 50,000ದಿಂದ 1 ಲಕ್ಷ. ದರ್ಶನ್ ಧರಿಸೋದು ಟ್ರೂ ರಿಲಿಜನ್ ಅನ್ನೋ ಕಂಪನಿಯ ಜೀನ್ಸ್ ಪ್ಯಾಂಟ್. ಈ ಟ್ರೂ ರಿಲಿಜನ್ ಜೀನ್ಸ್ ಪ್ಯಾಂಟ್ ನ ದರ ಸುಮಾರು 50ರಿಂದ 1 ಲಕ್ಷ. ಇದೇ ಕಾರಣಕ್ಕೆ ಅಂದು ದರ್ಶನ್ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿರಲಿಲ್ಲ. ದುಬಾರಿ ಬೆಲೆಯ ಜೀನ್ಸ್ ಆದ ಕಾರಣ ಅದನ್ನ ವಾಶ್ ಮಾಡಿದ್ರೆ ರಕ್ತದ ಕಲೆ ಹೋಗುತ್ತೆ ಅನ್ಕೊಂಡಿದ್ರು. ಹೀಗಾಗಿ ಅದನ್ನ ವಾಶ್ ಮಾಡಿಸಿ ಅದನ್ನ ಒಣ ಹಾಕಿದ್ರು. ಆದ್ರೆ ಪೊಲೀಸರು ಲೂಮಿನಲ್ ಟೆಸ್ಟ್ ಮೂಲಕ ಇದನ್ನ ಪತ್ತೆ ಮಾಡಿದ್ರು. ಲಕ್ಷ ದುಡ್ಡು ಕೊಟ್ಟು ದರ್ಶನ್ ಖರೀದಿ ಮಾಡಿದ ಜೀನ್ಸ್ ಪ್ಯಾಂಟ್ ಇದೀಗ ಆತನಿಗೆ ಮುಳುವಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾಮಳೆ ಅಬ್ಬರಕ್ಕೆ ಗಡಿ ಜಿಲ್ಲೆ ಬೆಳಗಾವಿ ಅಕ್ಷರಶಃ ನಲುಗಿ ಹೋಗಿದೆ. ಮಳೆರಾಯಿನ ಅಬ್ಬರ ನಿಂತರೂ ನಾಲೆ ಅವಾಂತರದಿಂದ ರೈತರು ಬೆಳೆದ ಬೆಳೆಯನ್ನ ಕಳೆದುಕೊಂಡು ಕಣ್ಣೀರು ಹಾಕುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಳೆ ಅವಾಂತರಕ್ಕೆ ಅನ್ನದಾತರು ಕಂಗಾಲು. ಬೆಳೆ ಕಳೆದುಕೊಂಡು ಕಣ್ಣೀರು ಹಾಕ್ತಿರೋ ರೈತರು. ಬೆಳಗಾವಿಯಲ್ಲಿ ವಾಡಿಕೆಗಿಂತ 40% ಹೆಚ್ಚು ಮಳೆ ಸುರಿದ ಕಾರಣ ಬೆಳೆಗಳು ಕೊಳೆಯುತ್ತಿವೆ. ಜೂನ್ 1ರಿಂದ ಇಲ್ಲಿಯವರೆಗೆ ವಾಡಿಕೆಯಂತೆ 331 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ 585 ಮಿಲಿಮೀಟರ್ ಮಳೆ ಬಿದ್ದಿದ್ದು ಜಿಲ್ಲೆಯ ಬಹುಭಾಗ ಅತಿವೃಷ್ಟಿಯಿಂದ ತತ್ತರಿಸಿದೆ. ಕಬ್ಬು, ಭತ್ತ ಸೇರಿ 42,000 ಹೆಕ್ಟೇರ್ ಕೃಷಿ ಭೂಮಿ ನೀರಿಗಾಹುತಿಯಾಗಿದೆ. ಮುಂಗಾರು ಬೆಳೆ ಕೈಕೊಟ್ಟಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಗಡಿ ಜಿಲ್ಲೆಯ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಾವಿರದ 459 ಹೆಕ್ಟೇರ್ ಕಬ್ಬು, 1428 ಹೆಕ್ಟೇರ್ ಮೆಕ್ಕೆಜೋಳ, 1256 ಹೆಕ್ಟೇರ್ ಸೋಯಾಬೀನ್, 574 ಹೆಕ್ಟೇರ್ ಪ್ರದೇಶ ಭತ್ತ, 569 ಹೆಕ್ಟೇರ್ ಪ್ರದೇಶ ಹೆಸರು, 493 ಹೆಕ್ಟೇರ್ ಪ್ರದೇಶ ಉದ್ದು, 388 ಹೆಕ್ಟೇರ್ ಪ್ರದೇಶ ಶೇಂಗಾ, 253 ಹೆಕ್ಟೇರ್ ಪ್ರದೇಶ ಹತ್ತಿ, 243 ಹೆಕ್ಟೇರ್ ಪ್ರದೇಶ ಸೂರ್ಯಕಾಂತಿ, 40 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾದ ಜೋಳದ ಬೆಳೆ ನೀರಿಗಾಹುತಿಯಾಗಿದೆ. ಇನ್ನು 372 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ತೋಟಗಾರಿಕೆ ಬೆಳೆಗಳಾದ ಟೊಮ್ಯಾಟೊ, ಕೊತ್ತಂಬರಿ, ಈರುಳ್ಳಿ, ಮೆಣಸಿನಕಾಯಿ ಕೂಡ ನಾಶವಾಗಿದೆ. ಸದ್ಯ ನಾನಿರುವಂಥ ಪ್ರದೇಶ ಬೆಳಗಾವಿ ತಾಲೂಕಿನ ಎಳ್ಳೂರು ಅನ್ನೋ ಒಂದು ಈ ಏನು ರೈತರ ಗದ್ದೆಗಳಲ್ಲಿದ್ದೇನೆ. ದುರಸ್ಥಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಇಲ್ಲಿರುವಂಥ ಭತ್ತದ ಏನು ಬೆಳೆ ಐತಿ ಕೊಳೆತು ಹೋಗಿರುವಂಥದ್ದು. ಎಡಬದಿಗೂ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ಎಲ್ಲಿ ಏನು ನೀರಿನಲ್ಲಿ ಜಲಾವೃತ ಆಗಿದೆ ಆ ಭತ್ತ ಎಲ್ಲವೂ ಕೂಡ ಕೊಳೆತು ಹೋಗ್ತದೆ ಮತ್ತು ವಾಪಸ್ ಈ ಬೆಳೆಯನ್ನು ಕೂಡ ಬೆಳೆಯೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಮಗೆ ಸೂಕ್ತ ಆದಂಥ ಪರಿಹಾರ ಸಿಗಬೇಕು. ಜೊತೆಗೆ
ಬಳ್ಳಾರಿ ನಾಲದ ಹೂಳು ಎತ್ತುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಅಂದಾಗ ನಮಗೆ ಪರಿಹಾರ ಸಿಗುತ್ತೆ. ನೀವು ಯಾರೂ ಕೂಡ ನಮಗೆ ಪರಿಹಾರ ಕೊಡೋದು ಬೇಡ, ಹೂಳನ್ನು ಮಾತ್ರ ಎತ್ತಬೇಕು. ನಾವು ಬೆಳೆದಂಥ ಬೆಳೆ ನಮಗೆ ಕೈಗೆ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿನ ರೈತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಜಾಗೃತಿ ವಹಿಸೋದು ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಅಪೂರ್ಣ ರಸ್ತೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಆ ಹೈವೇ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಒಂದ್ ಕಡೆ ಶರವೇಗದಲ್ಲಿ ಸಂಚರಿಸುವ ವಾಹನಗಳು, ಇನ್ನೊಂದೆಡೆ ಒಂದೇ ರಸ್ತೆಯಲ್ಲಿ ಓಡಾಡುವ ವಾಹನಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಹೌದು, ಕಾರವಾರ ಮತ್ತು ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಕುಸಿದು ಭಾರಿ ಅನಾಹುತವೊಂದು ತಪ್ಪಿದೆ. ಆದರೆ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡಿದ ಹೊಸ ಸೇತುವೆ ಮೂಲಕ ಎಲ್ಲ ವಾಹನಗಳು ಸಂಚರಿಸುತ್ತಿವೆ. ವಾಹನಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಮುಂದೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ, ಏಕೆಂದರೆ ಈ ಬ್ರಿಡ್ಜಿಯಲ್ಲಿ ಮುಂಚೆ ಇನ್ನೂ ಆಗುವ ಅನಾಹುತವನ್ನು ನಾವು ತಡಿಬೇಕಾದರೆ ಈ ಬ್ರಿಡ್ಜಿಯಲ್ಲಿ ಎರಡು ಸೈಡ್ ಗಾಡಿ ಬಿಡುವುದರ ಕಾರಣ ಭಾಳ ಜನರಿಗೆ ತೊಂದರೆ ಆಗ್ತಾ ಉಂಟು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಭಾಳ ಅನಾಹುತ ಆಗುವ ಸಂಭವವೂ ಇದೆ. ಆದ ಕಾರಣ ಇದನ್ನು ಕೂಡಲೇ ಆಕ್ಸಿಡೆಂಟು ಆಗ್ಬೋದು. ಮತ್ತು ಅದಲ್ಲದೆ ಈ ಎರಡೂ ಕಡೆಯಲ್ಲಿ ಒಂದು ಬ್ರಿಡ್ಜಿಯಲ್ಲಿ ಎರಡು ಕಡೆ ಈ ಬ್ರಿಡ್ಜಿಗೆ ಈಗ ಏನಾಗಿದೆ ಅಂತ ಸರಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಆ ಬ್ರಿಡ್ಜಿ ಬಿದ್ದು ಅದಕ್ಕೆ ಎರಡು ಬ್ರಿಡ್ಜ್ ಟಚ್ ಆಗಿತ್ತು. ಆಗಿರುವಾಗ ಭಾಳ ಮುಂದಿನ ದಿನಗಳಲ್ಲಿ ಅನಾಹುತ ಆಗೋ ಕಾರಣ ಈ ಬ್ರಿಡ್ಜನ್ನು ಕೂಡಲೇ ಹೊಸ ಬ್ರಿಡ್ಜನ್ನು ಕಟ್ಟಬೇಕು. ಹೊಸ ಸೇತುವೆಯೊಂದರಲ್ಲೇ ವಾಹನಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲದೆ ಸವಾರರು ವೇಗದ ಮಿತಿಯನ್ನು ಅನುಸರಿಸಬೇಕು, ರಸ್ತೆ ಸಂಚಾರದ ನಿಯಮಗಳನ್ನ ಪಾಲಿಸಬೇಕು. ಇಲ್ಲದಿದ್ದಲ್ಲಿ ಅಪಾಯ ಸಂಭವಿಸುತ್ತದೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ಇನ್ನೊಂದು ಹೊಸ ಸೇತುವೆ ಇದೆ. ಅಲ್ಲಿ ಏನಾಗಿದೆ, ಎರಡು ಕಡೆಯಿಂದ ಬರೋದು ಹೋಗೋದು ಒಂದೇ ಸೇತುವೆಯಲ್ಲಾಗಿದೆ. ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಅದು ಏನಾಗಬೇಕು, ನಾವಾಗಿ ಮಾನವರು ಅದನ್ನು ತಿಳ್ಕೊಂಡು ಸರಿಯಾಗಿ ಟ್ರಾಫಿಕ್ ಸಂಚಾರದ ಏನು ನಿಯಮ ಇದೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು. ಆ ಒಂದು ಸ್ಲೋ ಆಗಿ ಹೋಗುವಂಥ ಒಂದು ವ್ಯವಸ್ಥೆ ಆಗಿರಬೇಕು. ಇನ್ನೊಂದು ಹೇಳಿದರೆ ಇಲ್ಲಿ ಪೂರ್ತಿ ಕತ್ಲೆ ಇದೆ ಬ್ರಿಡ್ಜ್ ಮೇಲೆ. ಆದಷ್ಟು ಬೇಗನೆ ಅಂದರೆ ಇವತ್ತಿಂದ ನಾಳೆಯಿಂದ ಆದರೂ ಈ ಒಂದು ಆರ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ, ಆದಷ್ಟು ಬೇಗ ಅಧಿಕಾರಿ ವರ್ಗದವರು ಇಲ್ಲಿ ಬಂದು ಅದನ್ನು ಪರಿಶೀಲಿಸಿ ಆದಷ್ಟು ಬೇಗನೆ ದೀಪದ ವ್ಯವಸ್ಥೆಯನ್ನು ಮಾಡಿಕೊಂಡು ದೀಪ ವ್ಯವಹರಿಸಿಕೊಂಡು ಮತ್ತು ನಾಗರಿಕರಿಗೆ ಸುಗಮವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66 ಸದ್ಯ ಅಪಾಯ ಮೂಡಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ IRB ಕಂಪನಿ ಸಮರ್ಪಕವಾಗಿ ರಸ್ತೆ ಮಾಡಬೇಕು, ವೇಗದ ಮಿತಿ ಅಳವಡಿಸಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.